ಮೇಕೆದಾಟು ಯೋಜನೆಗೆ ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಕೇಂದ್ರ ಸರ್ಕಾರದ ನಿಮ್ಮ ನಾಯಕರುಗಳ ವಿರುದ್ಧ ನಿಮ್ಮ ನಾಯಕರುಗಳಿಗೆ ತಿಳಿ ಹೇಳಬೇಕು. ಇದು ನಿಮ್ಮ ಕರ್ತವ್ಯ. ಕೃಷ್ಣಾ ಮೇಲ್ದಂಡೆಗೆ ಸುಮಾರು 15 ವರ್ಷಗಳಿಂದ 25 ವರ್ಷಗಳಿಂದ ಆದಂತ ತೀರ್ಮಾನ ಇನ್ನೂ ಕೂಡ ಅನುಮತಿ ಕೊಡಿಸಿಲ್ವಲ್ಲ, ಅದ್ರ ಬಗ್ಗೆ ನಿಮ್ಮ ಧ್ವನಿಯನ್ನ ಎತ್ತಬೇಕು, ಅದ್ರ ಬಗ್ಗೆ ನಿಮ್ಮ ಚಕಾರವನ್ನ ಎತ್ತಬೇಕು. ಅದು ನಿಮ್ಮ ಕರ್ತವ್ಯ. ಕಳಸಾ ಬಂಡೂರಿ ಯೋಜನೆಗೆ, ಕುಡಿಯೋ ನೀರಿನ ಯೋಜನೆಗೆ ನಿಮ್ಮ ಸಹಕಾರ ಸಿಗ್ತಾ ಇಲ್ವಲ್ಲ, ನಿಮ್ಮ ಅನುಮತಿಯನ್ನ ಕೊಟ್ಟಿಲ್ವಲ್ಲ, ಅದ್ರ ಬಗ್ಗೆ ನಿಮ್ಮ ನಾಯಕರುಗಳಿಗೆ, ಕೇಂದ್ರದ ನಾಯಕರುಗಳಿಗೆ, ನೀವು ನಿಮ್ಮ ಪಕ್ಷದವರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕು. ಅದು ನಿಮ್ಮ ಕರ್ತವ್ಯ. ದಯವಿಟ್ಟು ರಾಮನಗರದ ವಿಚಾರ ಬಿಡಿ. ನೀವು ಕರ್ನಾಟಕಕ್ಕೆ ಅಧ್ಯಕ್ಷರು. ಕನ್ನಡಿಗರಿಗೆ ಆಗೋ ಅನ್ಯಾಯದ ಬಗ್ಗೆ ನಿಮ್ಮ ಗಮನ ಹರಿಸಿ ಅಂತೇಳಿ ನಾನು ತಮ್ಮಲ್ಲಿ ವಿನಮ್ರವಾಗಿ ಮನವಿಯನ್ನ ಮಾಡ್ತೇನೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ಅಂದ್ರೆ ನಾವು ಬಂದ್ರೆ ಬದಲಾಯಿಸ್ತೀವಿ, ಈ ಸರ್ಕಾರ ಶಾಶ್ವತವಾಗಿರುತ್ತಾ? ಆಮೇಲೆ ಈ ಹೆಸರು ಬದಲಾವಣೆ ಮಾಡಿ ಮನೆಗೆ ಚಿನ್ನದ ತಗಡು ಓಡಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಚಿನ್ನದ ತಗಡು ತಗೊಟ್ರೆ ಖಂಡಿತ ಓಡಿಸ್ತೀವಿ. ಕೇಂದ್ರದಲ್ಲಿ ಇದಾರಲ್ಲ, ಕೇಂದ್ರದಲ್ಲಿ ದುಡ್ಡೆಲ್ಲ ಅಲ್ಲೇ ಇರೋದು. ನಮ್ಮ ಕರ್ನಾಟಕದ ಕನ್ನಡಿಗರ ದುಡ್ಡೆಲ್ಲ ಅಲ್ಲೇ ಇರೋದು. ಅದನ್ನ ಕೊಟ್ರೆ ಖಂಡಿತ ಓಡಿಸೋಣ. ಅದಕ್ಕೇನು ಅಭ್ಯಂತರ ಇಲ್ಲ. ನಮ್ಮನ್ನ 5 ಲಕ್ಷ ಕೋಟಿ ಹಣವನ್ನ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಕೊಟ್ಟಿದ್ದೇ ಆಯ್ತು ಅಂತ ಅಂದ್ರೆ ಖಂಡಿತ ಮಾಡೋಣ. ಅದರಲ್ಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದ್ರ ಬಗ್ಗೆ ಗಮನ ಹರಿಸ್ಲಿ. 5 ಲಕ್ಷ ಕೋಟಿ ಹಣ ಉತ್ತರ ಭಾರತಕ್ಕೆ ಎತ್ಕೊಂಡು ಹೋಗಿ ಕೊಡ್ತಾ ಇದಾರಲ್ಲ, ಇಲ್ಲಿದ್ದಾಗ ಒಂದ್ ಮಾತಾಡ್ತಾ ಇದ್ರು, ಅಲ್ಲೋಗಿ ಕೂತ್ಕೊಂಡು ಒಂದ್ ಮಾತಾಡ್ತಾ ಇದಾರಲ್ಲ. ದಯವಿಟ್ಟು ಅವರು ಕೊಡೋದಿದ್ರೆ ಕೊಡ್ಲಿ. ಅದು ಚಿನ್ನದ ತಗಡೆ ಬೇಕಾದ್ರೆ ಓಡಿಸೋಣ. ಅವ್ರ ಆಸೆ ಯಾಕೆ ಬೇಡ ಅನ್ಲಿ ನಾನು? ಅಲ್ವಾ? ತಪ್ಪಿದ್ಯಾ ಏನಪ್ಪ? ಕನ್ನಡಿಗರ ದುಡ್ಡು ಅಲ್ವಾ ಅದು? ಬಿಹಾರದಲ್ಲಿ ಹೊಡಿತಾ ಇರೋದು, ರಾಜಸ್ಥಾನದಲ್ಲಿ ಹೊಡಿತಾ ಇರೋದು, ಮಧ್ಯಪ್ರದೇಶದಲ್ಲಿ ಹೊಡಿತಾ ಇರೋದು, ಉತ್ತರ ಪ್ರದೇಶದಲ್ಲಿ ಹೊಡಿತಾ ಇರೋದು. ಆ ದುಡ್ಡೆಲ್ಲ ಕನ್ನಡಿಗರದಲ್ವಾ? ಆ ದುಡ್ಡು ಕೊಟ್ರೆ ಖಂಡಿತ ಅವ್ರೇನ್ ಹೇಳ್ತಾರೆ ಹಂಗ್ ಮಾಡೋಣ. ನಾನಿಲ್ಲ ಅಂತ ಹೇಳ್ದ. ನಾನೇ ಹೇಳಿದ್ದು ಕೆಂಗಲ್ ಹನುಮಂತಯ್ಯನವರಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವರಿಗೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಒಂದು ಸ್ಟ್ಯಾಚ್ಯೂ ಮಾಡಿದಾರೇನ್ರಿ? ಕೆಂಗಲ್ ಹನುಮಂತಯ್ಯನವ್ರ ಹೆಸರು ಹೇಳಿದಾರೇನ್ರಿ? ಈಗ ಯಾಕ್ರಿ ಹೇಳ್ತಾರೆ? ಸುಮ್ಮನೆ ಎತ್ಕಟ್ಟದನ್ನ ಬಿಡ್ರಿ, ಸುಮ್ಮನೆ ಬಿಡ್ರಿ. ಅದನ್ನೆಲ್ಲ ಅದೇನು ವಿಚಾರ ಅಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ರಾಜ್ಯಕ್ಕೆ ಅವರಿಗೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ. ದೇಶಕ್ಕೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ. ಅದನ್ನ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ. ಸರ್ಕಾರ ಈ ರೀತಿ ಒಂದು ಯೋಜನೆ ಮಾಡಿದಾಗ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಜಿಲ್ಲೆ ಜನರಿಗೆ. ಜನರಿಗೂ ಕನ್ಫ್ಯೂಸ್ ಆಗೋದಿಲ್ಲ. ಜನರು ಕರೆಕ್ಟ್ ಆಗಿದ್ದಾರೆ. ರಾಜಕೀಯ ನಾಯಕರುಗಳು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ರಾಜಕೀಯ ನಾಯಕರುಗಳಿಗೆ ಕನ್ಫ್ಯೂಸ್ ಆಗಿದೆ. ಬೇರೆಯವ್ರು ಯಾರಿಗೂ ಜನಸಾಮಾನ್ಯರು, ರೈತರು, ಯುವಕರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಇದ್ದಾರೆ.